ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನ್ ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ವೈಯಕ್ತಿಕ ಪರಿಚಯ: ಹೆಸರು ಅನುಪಮ. ಹುಟ್ಟಿದ ದಿನಾಂಕ 1/7/2001. ಹುಟ್ಟಿದ ಸಮಯ ರವಿವಾರ ಮಧ್ಯಾಹ್ನ 1:05 ಸ್ಥಳ ಮೈಸೂರು. ರಾಶಿ ಮೇಷರಾಶಿ. ನಕ್ಷತ್ರ ಕೃತಿಕ ನಕ್ಷತ್ರ. ಗೋತ್ರ ಅಗಸ್ತ್ಯ ಗೋತ್ರ. ಎತ್ತರ 5.3 ಅಡಿ ಎತ್ತರ. ವಿದ್ಯಾ ಅರ್ಹತೆ MA, ಮಾಸ್ಟರ್ ಆಫ್ ಆರ್ಟ್ಸ್. ಕುಟುಂಬದ ಪರಿಚಯ: ತಂದೆ ನರಸಿಂಗರಾವ್, ತಾಯಿ ಕಮಲಾದೇವಿ, ಅಣ್ಣಂದಿರು ರಮೇಶ ಮತ್ತು ಗೌತಮ, ಅಕ್ಕ ಪರಿಮಳ, ತಮ್ಮ ಆಕಾಶ, ತಂಗಿ ಸುಮತಿ. ಎಲ್ಲಾ ಸದಸ್ಯರು ಒಂದೇ ಮನೆಯಲ್ಲಿ ವಾಸ ಮಾಡ್ತಾರೆ. ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ್ರು, ಬೆಳಗ್ಗೆ ಸುಸ್ತಾಗ್ತಾ ಇದೆನಾ? ಹಾಗಾದ್ರೆ ಈ ಟಿಪ್ಸ್ ನಿಮಗಾಗಿ. ಬೆಳಗಿನ ಅಭ್ಯಾಸಗಳು ನಮ್ಮ ಆರೋಗ್ಯಕ್ಕೆ ಉತ್ತಮ ಶಕ್ತಿಯನ್ನ ಒದಗಿಸುತ್ತವೆ. ಕೆಲವು ಅಭ್ಯಾಸಗಳನ್ನು ಬೆಳಗ್ಗೆ ರೂಢಿಸಿಕೊಂಡರೆ ಇದು ನಿಮ್ಮ ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನವನ್ನು ನೀಡುತ್ತದೆ. ಕೆಟ್ಟ ಅಭ್ಯಾಸ ರೂಢಿಸಿಕೊಂಡರೆ ಅದು ಆರೋಗ್ಯವನ್ನೇ ಹಾಳು ಮಾಡುತ್ತದೆ. ಬೆಳಗಿನ ಧ್ಯಾನ: ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಧ್ಯಾನ ಮಾಡುವುದು ಉತ್ತಮ. ಇದು ನಿಮ್ಮ ಮಾನಸಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ. ಧ್ಯಾನವು ನಿಮ್ಮ ದೇಹ ಮನಸ್ಸನ್ನು ನಿಯಂತ್ರಿಸಬಹುದು ಮತ್ತು ನಿಮ್ಮ ಗಮನವನ್ನು ಸುಧಾರಿಸಬಹುದು. ಇದು ನಿಮ್ಮನ್ನು ರಿಫ್ರೆಶ್ ಮಾಡುತ್ತದೆ ಮತ್ತು ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತದೆ. ಇದು ನಿಮ್ಮ ಆಲೋಚನೆಗಳನ್ನು ಸಂಘಟಿಸಲು ಮತ್ತು ನಿಮ್ಮ ದಿನವನ್ನು ಉತ್ತಮವಾಗಿ ಯೋಜಿಸಲು ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ಧ್ಯಾನವು ನಿಮ್ಮ ದಿನವನ್ನು ಉತ್ತಮಗೊಳಿಸುವ ಮಾರ್ಗವಾಗಿದೆ. ಬೆಳಗಿನ ಉಪಹಾರವನ್ನು ಎಂದಿಗೂ ಬಿಡಬೇಡಿ. ಪ್ರತಿದಿನ ಬೆಳಗ್ಗೆ ಸಮತೋಲಿತ ಉಪಹಾರವನ್ನು ಸೇವಿಸುವುದು ಬಹಳ ಮುಖ್ಯ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉತ್ತಮ ಸಮತೋಲಿತ ಹೆಚ್ಚಿನ ಪ್ರೋಟೀನ್ ಉಪಹಾರವನ್ನು ಸೇವಿಸಿ. ಜೊತೆಗೆ ಇದು ನಿಮಗೆ ದಿನವಿಡೀ ಶಕ್ತಿ ಮತ್ತು ಪೋಷಣೆಯನ್ನು ನೀಡುತ್ತದೆ. ಆದ್ದರಿಂದ ನಿಮ್ಮ ಉಪಹಾರವನ್ನು ಎಂದಿಗೂ ಬಿಡಬೇಡಿ. ಕುಟುಂಬದ ವೈಯಕ್ತಿಕ ವಿವರ: ತಂದೆ ಶಿಕ್ಷಣ ಇಲಾಖೆಯಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಾಯಿ ಗೃಹಿಣಿಯಾಗಿದ್ದಾರೆ. ಅಣ್ಣಂದಿರ ಮದುವೆಯಾಗಿದೆ, ಸ್ವಂತ ವ್ಯಾಪಾರ ನಡೆಸುತ್ತಿದ್ದಾರೆ. ಅಕ್ಕನಿಗೂ ಕೂಡ ಮದುವೆಯಾಗಿದೆ. ತಂಗಿ ತಮ್ಮ ವಿದ್ಯಾರ್ಥಿ ಜೀವನ ನಡೆಸುತ್ತಿದ್ದಾರೆ. ಸ್ನೇಹಿತರೆ, ಈ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆದಲ್ಲಿ ಅವರ ಇಮೇಲ್ ಅಡ್ರೆಸ್ಗೆ ಸಂಪರ್ಕಿಸಿ ಅಥವಾ ಕಮೆಂಟ್ ಮುಖಾಂತರ ವಿಷಯವನ್ನ ತಿಳಿಸಿ. ಧನ್ಯವಾದಗಳು.